JDS ಪಕ್ಷ ಮುಗ್ದೇ ಹೋಯ್ತು. JDS ಪಕ್ಷ ಮೇಲೇಳಲಿಕ್ಕೆ ಸಾಧ್ಯನೇ ಇಲ್ಲ. 12 ಜನ 13 ಜನ 14 ಜನ ಶಾಸಕರು JDS ಪಕ್ಷ ಬಿಟ್ಟು ಹೊರಟೇ ಬಿಟ್ರು ಅಂತಕ್ಕಂಥ ಮಾತನ್ನ ಇಡೀ ರಾಜ್ಯದಲ್ಲೂ ಹೇಳಿದ್ರು. ನಮ್ಮ ಮಾಧ್ಯಮದ ಮಿತ್ರರು ಇಲ್ಲಿ ಕೂತವ್ರೆ, ಹಲವಾರು ಮಾಧ್ಯಮದಲ್ಲಿ ನನ್ನ ಹೆಸರು ಸಹ ಹೇಳಿದ್ರು, ನಮ್ಮ ಮುಳಬಾಗಿಲು ಮಂಜಣ್ಣ ಅವರ ಹೆಸರು ಹೇಳಿದ್ರು, ಶಿಡ್ಲಘಟ್ಟ ರವಿಯಣ್ಣ ಅವರ ಹೆಸರು ಸಹ ಹೇಳಿದ್ರು, ಕೇರ್ಪೇಟೆ ಮಂಜಣ್ಣ ಅವರ ಹೆಸರು ಸಹ ಹೇಳಿದ್ರು, ಹಾಸನ ಸ್ವರೂಪಣ್ಣ ಅವರ ಹೆಸರು ಸಹ ಹೇಳಿದ್ರು. ಇವರೆಲ್ಲ JDS ಪಕ್ಷವನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ 12 ಜನ 13 ಜನ ಶಾಸಕರು ಹೊರಟೋದ್ರು ಅಂತ ಪ್ರತಿ ದಿವಸ ಪತ್ರಿಕೆಗಳಲ್ಲೂ ಬರೆದ್ರು, ನಮ್ಮ ಟಿವಿಗಳಲ್ಲೂ ಸಹ ಬಹಳ ದೊಡ್ಡದಾಗಿ ತೋರಿಸಿದ್ರು. ಒಬ್ರು ಹೋದ್ರ? ಯಾರಾದರೂ ಒಬ್ರು ಹೋಗಿದಾರಾ? ಯಾರೂ ಹೋಗಲ್ಲ. ನಮ್ಮ JDS ಪಕ್ಷದ 18 ಜನ ಶಾಸಕರು ಇವತ್ತೊಬ್ಬರು ಸಹ ನಮ್ಮ JDS ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ನಾಡು ಕಂಡಂಥ ಮುತ್ಸದ್ದಿ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿಯವರು ಈ ಪಕ್ಷವನ್ನು ಕಟ್ಟಿದ್ದಾರೆ. ನಿಮ್ಮಂಥ ನೂರಾರು ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಈ ಪಕ್ಷವನ್ನು ಕಟ್ಟಿದ್ದಾರೆ. ಕಟ್ಟಿದಂಥ ಪಕ್ಷವನ್ನು ಕುಮಾರಣ್ಣ ಅವರು ಉಳಿಸಿ ಬೆಳೆಸಿದ್ದಾರೆ, ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ಕುಮಾರಣ್ಣವರು ಸಹ ಇನ್ನೂ ಶಕ್ತಿಯುತವಾಗಿದ್ದಾರೆ. ಇವತ್ತು ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲ ನೋಡಿರ್ತೀವಿ. ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಪರ ಧ್ವನಿ ಎತ್ತಾರೆ ಅಂತ ಹೇಳಿದ್ರೆ ಅದ್ರ ಏಕೈಕ ನಾಯಕ ನಮ್ಮ ಕುಮಾರಣ್ಣ ಅವರು. ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರು ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ರು. ನಾನು ನಮ್ಮ ನಿಖಿಲ್ ಕುಮಾರಣ್ಣ ಅವ್ರಿಗೆ ಹೇಳಿದೆ, ದಯಮಾಡಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ, ನೀವು ನೆರವಿಗೆ ಧಾವಿಸಬೇಕು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಅವರು ಕುಮಾರಣ್ಣ ಅವರ ಗಮನಕ್ಕೆ ತಂದು ದೆಹಲಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡಂಥವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವರು. ನಾನು ಮೊನ್ನೆ ತಾನೇ ನಮ್ಮ ಮುಳಬಾಗಿಲು ಶಾಸಕರಾದಂಥ ಮಂಜಣ್ಣ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ಅಲ್ಲಿ ವಿಧಾನಸೌಧದ ಮುಂದೆ. ನಮ್ಮ ಬೆಳೆಗಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ರು ನಮ್ಮ ವಿಧಾನಸೌಧದ ಮುಂದೆ ನಾನು ನೋಡಿದೆ.